ದಡ್ಡ. ಆ ಕುಬೇರ ಮೋಹಾನುಭಾವ ಅರ್ಥ ಆಗುವ ಹಾಗೆ ನಿನ್ನ ಸಂದೇಶ ಚರಣಲ್ಲಿ ಆಡಿದ ಮೇಲೂ ಕೂಡ ನಿನ್ನವರಾದ ಪ್ರಬಲ ವಿಕ್ರಮಿಗಳನ್ನೆಲ್ಲರನ್ನು ಒಗ್ಗೂಡಿಸಿಕೊಂಡು ಅಲಕಾವತಿಯ ಮೇಲೆ ದಂಡೆತ್ತಿ ಬಂದೆ. ನಮ್ಮಲ್ಲಿ ಪ್ರಮುಖರಾದವರು ಕಡು ಹೋರಾಟವನ್ನು ಕೊಟ್ಟರು. ನಿನಗೇ ಒಳಪ್ರವೇಶ ಮಾಡುವಾಗ ಮುತ್ತುರತ್ನ ವಜ್ರ ವೈಡೂರ್ಯಾದಿಗಳಿಂದ ಖಚಿತವಾದ ದ್ವಾರವೇ ಅದು ನಮ್ಮವರೇ ಕಿತ್ತು ಅದರಲ್ಲೇ ನಿನಗೆ ಹೊಡೆದದ್ದು. ಅದರಿಂದ ಮರ್ಮಾಘಾತ ಆದರೂ ಬಿದ್ದ ಪೆಟ್ಟನ್ನು ಗಣಿಸದೆ ಅಲಕಾವತಿಯನ್ನು ಅಭಿಯೋಗ ಮಾಡಿ ನಾನು ಇಲ್ಲಿ ಉದ್ಧ್ವಸ್ತ ಮಾಡಿಯೇ ಸಿದ್ಧ ಅಂತ ನೀನೊಂದು ನಿರ್ಣಯಕ್ಕೆ ಬಂದೇ ಆಗ್ರಹದಿಂದ ಹೊರಟ ಹಾಗುಂಟು. ನಿನ್ನ ಮಹಾದಂಡನಾಯಕನಾದಂತಹ ಮಣಿಮಂತರ ಹೆಗಲ ಮೇಲೆಯೇ ನಡೆದು ಬಂದದ್ದು. ಅರ್ಥ ಆಯ್ತು ನನಗೆ. ಈಗ ಸಾವು ನೋವುಗಳು ಇತ್ತಂದಗಳಲ್ಲೂ ಯುದ್ಧ ಅಂತಾದಾಗ ಸಹಜವಾಗಿ ಆಗುತ್ತದೆ. ಆದರೆ ನಿರ್ಣಾಯಕವಾಗಿ ನಿನ್ನ ಪಕ್ಷದ ನೇತೃತ್ವ ನಿನ್ನದ್ದು, ಈ ಅಭಿಯೋಗದ ಸಂಕಲ್ಪ ನಿನ್ನದ್ದು. ಒಂದು ಭ್ರಾತೃಗಳ ಒಳಗೆ ಸಹೋದರ ಕಲಹ ಇದು ಅಪೇಕ್ಷಿತವಾಗಬಾರದು ಅಂತ ನಾನೊಂದು ಸದಾಶಯದಿಂದ ಆಡಿದ್ರೆ ದಶಕಂಠನಾದ ನನಗೆ ಕಂಠ ಹೆಚ್ಚಿದ್ದರಿಂದ ಯಾರನ್ನಾದರೂ ಮೀರಬಹುದು, ಯಾರ ಮೇಲಾದರೂ ಏರಿ ಹೋಗಬಹುದು ಅಂತ ನಿನಗೆ ನಾನೇನು ಅಪಚಾರ ಮಾಡಿದೆ ಅಂತ ನಿನ್ನ ಊರು ಅದು ನಿನಗೇ ಬೇಕು ಅಂತ ನೀನೊಂದು ಹೇಳಿಕೆ ಕಳಿಸಿದೆ. ನಿಜವಾಗಿ ನಿರ್ಜನರಾಗಿದ್ದ ವೇಳೆಯಲ್ಲಿ ಪಿತೃದೇವ ನನಗೆ ಆಜ್ಞೆ ಕೊಟ್ಟದ್ದರಿಂದ ತ್ರಿಕೂಟಾಚಲ ಮಧ್ಯೆ ಸ್ಥಿತವಾದ ಲಂಕೆಯನ್ನು ನಾನು ಅಧಿಪತಿಯಾಗಿ ಆಳ್ತಾ ಬಂದದ್ದು. ಸರಿ. ಆದರೂ ಸೋದರನಾದಂತಹ ನಿನಗೆ ಅದು ಸೇರಿದ್ದು ಅಂತ ಹೇಳ್ತೀಯ. ಆದರೆ ಸುಮಾಲಿಯ ಮೊದಲಾದವರು ಒಟ್ಟಾಗಿ ಮೊದಲು ಆಳ್ತಾ ಇದ್ದ ನೆಲೆ ಅಂತ ಆದದ್ದರಿಂದ ನನ್ನ ಅಪ್ಪನಲ್ಲಿ ಮಾತಾಡಿ ಆಗ ಅವರೇ ಹೇಳಿದ್ರು, ಬೇಡ ಆಕ್ರಮಣಶೀಲನಾಗಬೇಡ, ನಿನ್ನ ಅಣ್ಣ ಧಾರ್ಮಿಕನಿದ್ದಾನೆ, ಹೊಂದಿಕೊಂಡು ಹೋಗು ಅಂತ ಹೇಳಿದ್ರು. ನನ್ನನ್ನೂ ಕೇಳಲಿಲ್ಲ ಮಗು. ಆದ್ದರಿಂದಲೇ ನೀ ಸುಮ್ಮನೆ ಸಹೋದರ ಕಲಹ ಮಾಡಿ ನಿನ್ನ ಚಾರಿತ್ರ್ಯಕ್ಕೊಂದು ಕಳಂಕ ತರುವುದು ಯಾಕೆ, ಹೋಗು ಅಂತ ಹೇಳಿದಾಗ ಅವರ ಏನು ಅದನ್ನು ಚೆನ್ನಾಗಿ ನೀವು ಮನನ ಮಾಡಬೇಕು. ಏನನ್ನು? ನಮ್ಮ ಮಾವನಾದ ಪ್ರಹಸ್ತ ಮಹಾನುಭಾವ ನಿನ್ನಲ್ಲಿಗೆ ಬಂದ. ಹೌದಪ್ಪ. ನನ್ನ ವೈಭವದ ಬಗ್ಗೆ ಹೇಳಿದ. ನಿನಗೆ ಸ್ವಲ್ಪ ಒಳಗಿಂದ ಏನೋ ಒಂದು ಅನುಮಾನ ಬಂತು. ನೀನು ತಂದೆಯವರಲ್ಲಿ ಹೋಗಿ ಹೇಳಿದೆ, ತಂದೆಯವರು ನಿನಗೆ ಹೇಳಿದರು. ಹೌದು. ಈಗ ನಾನು ತಂದೆಯಲ್ಲಿ ಕೇಳಿದ್ದು ಮನದ ಅನುಮಾನದಿಂದಲೇ ಹೌದು ಅಂತ ಆದರೆ ಈಗ ನಿನ್ನನ್ನು ಪ್ರಚೋದಿಸಿದ್ದು ಪೂರ್ವದಲ್ಲಿ ಸುಮಾಲಿ ಅಂತೆ. ಆಮೇಲೆ ನೀನು ಆಗ ಹೇಳಿದೆ ಅಂತ ನನಗೆ ಬಂದ ಸುದ್ದಿ, ನಾನು ಸಹೋದರರಲ್ಲಿ ಕಲಹ ಮಾಡುವುದು ಸರಿಯಲ್ಲ, ಇದು ಕೆಟ್ಟದ್ದು, ಲೋಕನಿಂದ್ಯವಾದದ್ದು, ಆದ್ರಿಂದ ಬೇಡ ಅಂತ ಹೇಳಿದ ಕಾಲದಲ್ಲಿ ನಿನಗೆ ಯಾರೋ ಒಬ್ಬ ಅಮಾತ್ಯ ಪ್ರಹಸ್ತ ಅಂತಲೋ ಹಾಗೇನೋ ಹೆಸರು, ಅವನೇ ಬಂದು ದುರ್ಬೋಧೆ ಕೊಟ್ಟನಂತೆ. ಈಗ ದೈತ್ಯದಾನವರುಗಳೆಲ್ಲರೂ ಕೂಡ ದೇವ ಸಹೋದರರೇ ಹೌದಾದರೂ ಕೂಡ ಅವರೊಳಗೆ ಕಲಹ ಆಗದೆ ಉಳಿಯಲಿಲ್ಲ. ಆದ್ದರಿಂದ ಸಹೋದರ ಕಲಹವೆಂಬುದು ಸರ್ವದಾ ನಿಷಿದ್ಧವಲ್ಲ. ನಾವು ರಾಕ್ಷಸರಲ್ವೋ, ಅದೇ ಪರಂಪರೆ ಮುಂದುವರಿಸೋಣ ಅಂತ ದುರ್ಬೋಧೆ ಇತ್ತ ಕಾಲದಲ್ಲಿ ನೀನು ಏಕಾಕಿಯಾಗಿ ಬರಲಿಲ್ಲ, ಪ್ರಹಸ್ತರನ್ನು ಕಳಿಸಲಿಲ್ಲ, ನೀನು ಅಪ್ಪನಲ್ಲಿಗೆ ಹೋದೆಯಂತೆ. ನನಗಿದನ್ನು ಯಾರ್ಯಾರೋ ಹೇಳಿದ್ದಲ್ಲ, ನನ್ನಲ್ಲಿಗೆ ಬಂದಿದ್ದ ಮಗನೇ ಅಂತ ನಮ್ಮ ಅಪ್ಪಯ್ಯನೇ ಹೇಳಿದ್ದು. ಹಾಗಾದ್ರೆ ನಾನು ಹೋದದ್ದು ಅಳುಕಿನಿಂದ ಅಂತ ಆದ್ರೆ ನನ್ನ ಅಗ್ರಜನ್ಮನಾದಂತಹ ಇವನಿಗೆ ಹೊಡೆಯುವ ಮೊದಲು ನಿನಗೂ ಅಳುಕಿದ್ದೆ, ನೀನು ಅಪ್ಪನಲ್ಲಿಗೆ ಹೋದ ಅಲ್ಲ. ಮತ್ತೆ ಅಲ್ಲ, ಯಾಕೆ ಕೇಳಿದ್ರೆ ನಮ್ಮ ಪ್ರಹಸ್ತ ಹೇಳಿದ ಏನಂತ, ಯುದ್ಧವೇ ಮೊದಲು ಸಲ್ಲದು, ಒಂದು ವಿಧದಿಂದ ಹೀಗೆ ಒಂದು ಕೇಳಿ ನೋಡುವ. ಅದೀಗ ಪ್ರಹಸ್ತನನ್ನು ಕಳಿಸಿ ಆಯ್ತಲ್ಲ. ಹೌದು. ನಾನು ಕೇಳಿದ್ದು ನೀನು ನಿನ್ನ ಅಪ್ಪನಲ್ಲಿ ಸಮಾಲೋಚನೆ ಮಾಡುವುದಕ್ಕೆ ಸಮಾಲೋಚನೆ ಮಾಡುವಾಗಲೂ ವಿಷಯ ಇದೇ ಇದ್ದದ್ದು, ನಮಗೆ ಬೇಕು ಅಂತಲೇ. ಹೌದು, ಪೈತೃಕವಾದದ್ದು ನಮಗೆ. ಯಾಕಂದ್ರೆ ಮಾಲಿ ಮಾಲ್ಯವಂತರೇ ಒಂದು ಕಾಲದಲ್ಲಿ ನಿರ್ಮಾಣ ಮಾಡಿದಂತಹ ಲಂಕೆ, ಅದು ಮೊದಲಿದ್ದದ್ದಲ್ಲ. ಸರಿಯಪ್ಪ. ತ್ರಿಕೂಟಾಚಲದ ಮಧ್ಯಭಾಗದಲ್ಲಿರುವಂತಹ ಭೂಮಿಯನ್ನು ಬಂಗಾರದ ಲಂಕೆಯಾಗಿ ಮಾಡಿದವರು ಅವರು. ಈಗ ಅದರ ನಿರ್ಮಾತೃ ವಿಶ್ವಕರ್ಮ ಅಂತ ನಾವು ಕೇಳಿದ್ದೀವಿ. ವಿಶ್ವಕರ್ಮನನ್ನು ದೇವಶಿಲ್ಪಿ ಅಂತ ಗುರುತಿಸ್ತಾರೆ. ಬ್ರಹ್ಮಾನುಗ್ರಹದಿಂದ ವರರೂಪಿಯಾಗಿ ಲೋಕಪಾಲಕತ್ವ ದೇವ ಪಂಕ್ತಿಯಲ್ಲಿ ವಿರಾಜಿತನಾಗುವ ಯೋಗ ನನಗೆ ಪ್ರಾಪ್ತವಾದದ್ದರಿಂದ ಒಂದು ಹಂತದಲ್ಲಿ ಯಾರ್ಯಾರು ಹೇಳಿದ್ದಲ್ವಲ್ಲ, ಧರ್ಮದ ಮರ್ಮಜ್ಞರಾದ ವಿಶ್ರವಸು ಬ್ರಹ್ಮರೇ ಹೇಳಿದ್ರಿಂದ ಇದ್ದದ್ದು. ಆದರೂ ನನ್ನ ವೈಯಕ್ತಿಕವಾದಂತಹ ನೆಲೆಯನ್ನು ಗೊತ್ತೋ, ಅನ್ಯರ ಔದಾರ್ಯದಿಂದ ಸಿಕ್ಕಿದ್ದನ್ನು ನಮ್ಮದು ಅಂತಲೇ ನಾವು ಹಕ್ಕು ಸ್ಥಾಪನೆ ಮಾಡುವುದು ಸಲ್ಲ. ಈಗ ಸ್ವಯೋಗ್ಯತೆಗೆ ಸಿಕ್ಕಿದ್ದೇನುಂಟು ಅದನ್ನು ಪಾಲಿಸಬೇಕಾದ್ದು ಸರಿಯೇ. ಅದನ್ನು ನನ್ನಲ್ಲಿ ಉಳಿಸಿಕೊಂಡು ಅಪ್ಪಯ್ಯ ಉದಾರಿಯಾಗಿ ಕೊಟ್ಟದ್ದನ್ನು ನೀ ಬಂದು ಕೇಳಿದಾಗ ಏನು ಮಾಡಬೇಕು ಅಂತ ಕೇಳಿದೆ. ಆಗ ಬಿಟ್ಟು ಕೊಡು ಅಂತ ಹೇಳಿದಾಗ ನಾನೇನು ಕೃಪಣನಾಗ್ಲಿಲ್ಲ, ನನಗೆ ಎಲ್ಲಿಂಟು ಅಂತ ಕೇಳಲಿಲ್ಲ, ಬಿಟ್ಟು ಕೊಡ್ಲಿಲ್ವ? ಅಪ್ಪಯ್ಯ ಕೊಟ್ಟದ್ದಲ್ಲ, ನೀನು ವರ ಪಡೆದು ಬದುಕುವುದಕ್ಕೆ ತಾಣ ಎಲ್ಲಿ ಅಂತ ನೀ ಕೇಳಿದಾಗ ಹೇಳಿ. ಹೌದಪ್ಪ, ಮೊದಲು ಇಂಥವರಿದ್ರು, ನಾನು ಎಲ್ಲಿ ಅವರು ಇಲ್ಲ, ಅಲ್ಲಿ ಕುಳಿತುಕೋ, ನಿನಗೆ ಮೊದಲೇ ಗೊತ್ತುಂಟಲ್ಲ ಅದು ಇಂಥದ್ದು ಅಂತ. ಈಗ ನನಗಿಂತ ಮೊದಲು ನನ್ನ ಅಪ್ಪನಿಗಲ್ಲೋ ಗೊತ್ತಿರಬೇಕು. ಹೇಳಿದ್ದಾರೆ ನಿನಗೆ, ಅವರೆಲ್ಲ ಅಲ್ಲಿ ಇದ್ರು. ಈಗ
ಅಲ್ಲಿ ಇಲ್ಲ. ಅಲ್ಲ, ಹೌದಾ? ನೀನು ಹೋಗು. ಆದ್ದರಿಂದಲೇ ನಿರ್ಜನವಾದ ಪ್ರದೇಶದಲ್ಲಿ ನೀನಿದ್ದುಕೊಂಡು ಧಾರ್ಮಿಕವಾದ ಆಳ್ವಿಕೆ ನಡೆಸಬೇಕು ಅಂತ ಹೇಳಿದ ಕಾಲದಲ್ಲಿ ನಾನಿರುವಾಗ ಯಕ್ಷರು ಮಾತ್ರ ಅಲ್ಲಿ ಇದ್ದದ್ದಲ್ಲ, ರಾಕ್ಷಸರಲ್ಲೂ ಕೂಡ ನನ್ನ ಪ್ರಭುತ್ವದಲ್ಲಿ ವಿಶ್ವಾಸ ಹೊಂದಿದವರು ಬಂದು ಅಧೀನರಾಗಿದ್ದಾರೆ. ನಾವು ರಾಕ್ಷಸರು ಅಂತ ನಾನು ಓಡಿಸಿದ್ರು? ಇಲ್ಲ. ಯಕ್ಷ ರಾಕ್ಷಸರಿಗೆ ಅಧಿಪತಿಯಾಗಿಯೇ ನಾನಲ್ಲಿ ನೆಲೆಯಾಗಿದ್ದದ್ದು. ಹಾಗಾದ್ರೆ ಏನೂ ಇಲ್ಲದ ಬರಡಾಗಿದ್ದದ್ದನ್ನು ನಾನು ಮತ್ತೆ ಪ್ರಭುತ್ವದ ಮೂಲಕವಾಗಿ ಸಂಪನ್ನವಾಗಿಸಿ ಅಲ್ಲಿ ಸುವ್ಯವಸ್ಥೆಯನ್ನು ಸ್ಥಾಪಿಸಿದ ವೇಳೆಯಲ್ಲಿ ನೀ ಕೇಳಿದೆ, ಸರಿ ಪೂರ್ವದಲ್ಲಿ ಅಧಿಕಾರಿಗಳಂತ ಬಿಟ್ಟು ಕೊಟ್ಟೆ, ನಿನ್ನದಾದದ್ದನ್ನು ನಿನಗೆ ಬಿಟ್ಟು ಕೊಟ್ಟ ಮೇಲಾದ್ರೂ ನೀನು ಸುಧಾರಿಸ್ತೀಯ ಅಂತ ಯೋಚಿಸಿದರೆ ಒಳ್ಳೆಯದಾಗುವುದಕ್ಕೆ ಮಾರ್ಗ ಹೇಳಿಕೊಟ್ಟವರಿಗೂ ಹೊಡೆಯಿತಿ, ಒಳ್ಳೆಯ ಮಾರ್ಗವನ್ನು ನೀನು ತುಳಿಯುವುದಿಲ್ಲ, ಕೆಡಬೇಕು ಅಂತ ಪೂರ್ವದಲ್ಲೇ ಸಂಕಲ್ಪ ಮಾಡಿ ಅಪ್ಪನಿಗೂ ಅಗ್ರಜನ್ಮನಿಗೂ ತನ್ನ ಪರಿವಾರಕ್ಕೂ ಅದರಲ್ಲಿದ್ದ ಹಿರಿಯರಿಗೂ ಎಲ್ಲರಿಗೂ ಅವಮಾನಜನಕವಾಗುವಂತೆ ಯಾಕೆ ಬದುಕುತ್ತೀಯೋ, ಯಾಕೆ ಈ ವಿರೋಧ ಮಾಡ್ತೀಯ? ನಾನೀಗ ವಿಷಯ ಪ್ರಸ್ತಾಪ ಹೊಸದಾಗಿ ಮಾಡಬೇಕು ಅಂತ ಇಲ್ಲ. ಈಗಾಗಲೇ ನಮ್ಮ ದೌತ್ಯವನ್ನು ವಹಿಸಿದಂತಹ ಒಬ್ಬಾತ ನಿನ್ನಲ್ಲಿ ಬಂದು ಹೇಳಿದ್ದಾನೆ. ಅದಕ್ಕೆ ನೀನು ನಕಾರಾತ್ಮಕವಾದಂತಹ ಉತ್ತರವನ್ನು ಕೊಟ್ಟಿದ್ದಿ. ಅದನ್ನು ಮತ್ತೆ ಎರಡನೇ ಸಲ ಸಂಬಂಧದಲ್ಲಿ ನಮ್ಮ ಅಪ್ಪನಿಗೆ ನೀನು ಮೊದಲೇ ಹುಟ್ಟಿದ್ದರಿಂದ ನನಗೆ ಅಗ್ರಜಾತ, ನೀನು ಮತ್ತೆ ಹುಟ್ಟಿದ್ರಿಂದಲೇ ನನಗೆ ಅನುಜಾತ. ಒಂದು ವಸ್ತುವಿನ ಬಗ್ಗೆ ಒಬ್ಬರು ಆಕೃಷ್ಟರಾದ್ರೆ ಅಪರಾಧವ? ಇಲ್ಲ, ಆದ್ರೆ ಅರ್ಹತೆ ಉಂಟು ಅಂತ ನೋಡದೆ ಅದನ್ನು ಹೊಂದುವುದಕ್ಕೆ ಹೊರಡುವುದು ಅಪರಾಧ. ಈ ಪ್ರಪಂಚದಲ್ಲಿ ಅಳೆದು ತೂಗುವ ಮಾನದಂಡ ಯಾವುದು? ಬೇರೆ ಬೇರೆ ವಸ್ತು ವಿಷಯಕ್ಕೆ ಬೇರೆ ಬೇರೆ ಉಂಟು. ಎಲ್ಲವೂ ಒಂದೇ ಮಾನದಂಡದಲ್ಲಿ ಅಳೆಯಲ್ಪಡುವುದೂ ಇಲ್ಲ, ಹೊಂದಲ್ಪಡುವುದೂ ಇಲ್ಲ. ಹೌದಾ? ಪ್ರತ್ಯೇಕವಾಗಿ ಉಂಟು. ಯಾಗದಿಂದ ಹೊಂದಬಹುದು. ಸರಿ. ಒಬ್ಬ ಅರಸ ತನ್ನ ಪ್ರಭುತ್ವವನ್ನು ವಿಸ್ತಾರವಾಗಿ ಹರಡುವ ಹೊತ್ತಿನಲ್ಲಿ ಬಲದ ಮೂಲಕವಾಗಿ ಸಂಚಯಿಸಬೇಕಾದಂತಹ ಕೆಲವು ವಿಷಯಗಳು ಅಂತ ಉಂಟು. ಅದರಲ್ಲಿ ಒಂದು ಅಂತ ನಾನು ಭಾವಿಸಿದ್ದೇನೆ ನಿನ್ನದಾದಂತಹ ವಿಮಾನ. ಅರಸನಾದವನ ಅರಸೊತ್ತಿಗೆಯ ವ್ಯಾಪ್ತಿಗೆ ಭೂತಲವೇ ಮಿತಿ. ಆದ್ದರಿಂದ ಭೂತಲಕ್ಕೆ ಅತೀತವಾದ ಕೈಲಾಸಗಿರಿಯ ಸಮೀಪವರ್ತಿಯಾದ ಅಲಕಾವತಿ ದೇವತಲ ಅಂತ ಅಂಗೀಕೃತವಾದ. ಸರಿ. ಆದ್ದರಿಂದಲೇ ನೀನು ಹೇಳುವ ಅರಸನಾದವನ ಮಹತ್ವಾಕಾಂಕ್ಷೆಯ ವ್ಯಾಪ್ತಿಗೆ ದೇವಲೋಕವೋ ದೇವತಲವೋ ದೇವತೆಗಳ ನಗರಗಳೋ ಅಲ್ಲಿದ್ದ ವಸ್ತುಗಳು ಯಾವುದು ಬರುವುದಿಲ್ವಲ್ಲ. ನೀನು ಬರುವುದಿಲ್ಲ ಅಂತ ಹೇಳಿದರೆ ನಮ್ಮ ಪಂಗಡದವರು ಅದೆಷ್ಟೋ ಮಂದಿಗಳು ಬ್ರಹ್ಮನನ್ನೋ ಈಶ್ವರನನ್ನೋ ಮೆಚ್ಚಿಸಿ ವರಪ್ರದಾನದ ಮೂಲಕವಾಗಿ ದಿವ್ಯಲೋಕ ಎನಿಸಲ್ಪಟ್ಟಿರುವಂತಹ ದೇವಭೂಮಿಯನ್ನು ವಶೀಕರಿಸಿದ ಕತೆ ಇಲ್ವಾ? ದೇವಲೋಕದ ಅಧಿಕಾರ ಅನ್ವಯ ಅದು ಎಷ್ಟು ಅಂತ ಕೇಳಿದರೆ ದೇವ ಪ್ರಮಾಣದ ಪ್ರಕಾರವಾಗಿ ದೇವಾಧಿಪತ್ಯ ಒಂದು ಮನ್ವಂತರದ ವ್ಯಾಪ್ತಿ. ಸರಿ. ನಿಮ್ಮ ವರ್ಗದಲ್ಲಿ ಅತಿಕ್ರಮಣದಿಂದ ವಶೀಕರಿಸಿದ ಒಬ್ಬನಾದರೂ ಒಂದು ಇಡೀ ಮನ್ವಂತರವನ್ನು ಅತಿಕ್ರಮವೇ ಕಾರಣವಾಗಿ ವಶದಲ್ಲಿರಿಸಿಕೊಂಡು ಆಳಿದ ಪೂರ್ವೋದಾಹರಣೆ ಉಂಟು? ಇಲ್ಲ. ಅದರ ಅರ್ಥ ಏನು? ಅತಿಕ್ರಮಣದ ಆಯುಸ್ಸು ಮಿತವಾದದ್ದು ಇರಬಹುದು. ಅತಿಕ್ರಮಣದ ಆಯುಷ್ಯು ಮಿತವಾದದ್ದು ಎನ್ನುವುದರ ಜೊತೆಯಲ್ಲಿ ನೀನು ಒಂದು ವಾಕ್ಯವನ್ನು ನೆನಪಿಸಿಕೊಳ್ಬೇಕು. ಅದಕ್ಕೊಂದು ಪ್ರಮಾಣ ಉಂಟು ಅಂತ. ಏನು ಪ್ರಮಾಣ? ಅಂದ್ರೆ ಗೆಲ್ಲಬಹುದಾಗ್ತದೆ 4 ದಿವಸಕ್ಕೋ 1 ದಿವಸಕ್ಕೋ ಅರ್ಧ ದಿವಸಕ್ಕೋ. ಅಷ್ಟಾದ್ರೂ ಯಜ್ಞಯಾಗಾದಿಗಳನ್ನು ಮಾಡಿ ಪರಿಪೂತನಾಗಿ ಇಂದ್ರ ಪದವಿಯಲ್ಲಿ ಕುಳಿತಂತಹ ಒಬ್ಬ ಸಾಮ್ರಾಟನನ್ನಾದರೂ ಒಬ್ಬ ರಕ್ಕಸ ಅಭಿಯೋಗದ ಮೂಲಕವಾಗಿ ವರಬಲದಿಂದಲೋ ಕಾಯಿಕವಾದಂತಹ ಬಲದಿಂದಲೋ ಸೋಲಿಸಿ ಇಳಿಸಿ ಅರ್ಧ ದಿನಕ್ಕಾದರೂ ತನ್ನದ್ದಾದಂತಹ ಆಶೆಯನ್ನು ಈಡೇರಿಸಿಕೊಳ್ಳುವುದಕ್ಕೆ ಅವ ಪರ್ಯಾಪ್ತನಾಗ್ತಾನೆ ಎನ್ನುವುದು ಹೌದಲ್ಲ? ಈಗ ಒಂದು ಕೋಮಲವಾದಂತಹ ಸುಮವನ್ನು ಮಾಲಿಕೆಯಾಗಿ ಧರಿಸಲಿಕ್ಕೂ ಆಗ್ತದೆ, ಏರಿದ ಆನೆಯ ಮೊದಲಾದ ಪ್ರಾಣಿಯ ಕಾಲಡಿಗೆ ಹಾಕ್ಲಿಕ್ಕೂ ಆಗ್ತದೆ. ಎರಡು ವಿನಿಯೋಗವೇ, ಒಂದನ್ನು ದುರ್ವಿನಿಯೋಗ ಅಂತಲೂ ಇನ್ನೊಂದು ಸದ್ವಿನಿಯೋಗ ಅಂತಲೂ ಕರೆದ್ರು. ಹೌದು.
ಅದೇ ಪ್ರಕಾರವಾಗಿ ಹೊಂದಬೇಕಾದ ವಿಧಾನದಲ್ಲಿ ಹೊಂದುವುದು ಪ್ರಾಪ್ತಿ, ಸರಿ. ಕೆಟ್ಟ ವಿಧಾನದಿಂದ ಅತಿಕ್ರಮಿಸಿ ಹೊಂದುವುದು ಪ್ರಾಪ್ತಿ. ಯಾವುದು ಸರಿ ಯಾವುದು ತಪ್ಪು ಅಂತ ವಿವೇಕಿಗಳ ವಿವೇಚನೆಗೆ ಬಿಡಬೇಕಾಗ್ತದೆ. ಈಗ ಸರಿ ತಪ್ಪು ಎನ್ನುವುದನ್ನು ಆತ್ಯಂತಿಕವಾಗಿ ಗ್ರಹಿಸುವ ನೆಲೆ ಯಾವುದು? ಯಾವುದು ಅಂತಂದ್ರೆ ಸ್ವರ್ಗವನ್ನು ನಿರ್ಮಿಸಿ ಅದಕ್ಕೆ ಯಾರು ಬರಬೇಕು ಅಂತ ನಿಯಾಮಕರಾಗಿ ನಿರ್ಣಯಿಸಿದ ಮೂರು ಮೂರ್ತಿಗಳದ್ದು. ಯಾಗ ಫಲವಾಗಿಯೇ ಸ್ವರ್ಗಾದಿ ಲೋಕಗಳು ಪುಣ್ಯಾತ್ಮರಾದವರಿಗೆ ಅಪೂರ್ವೋತ್ಪತ್ತಿ ತಮ್ಮ ಯಾಗ ಪರಂಪರೆಯಿಂದ ಆಗಿ ಆ ಅಪೂರ್ವ ಫಲಿಸುವಂತೆ ಕರ್ಮಾಧ್ಯಕ್ಷ ಅನುಗ್ರಹಿಸಿದ ಮೇಲೆ ಸಿಕ್ಕುವ ದೇವತಲ ಅಂತ ಪೂರ್ವ ನಿಯತಿ. ಅದನ್ನು ಯಾರು ಮೀರ್ತಾರೋ ಅವರೆಲ್ಲ ಅತಿಕ್ರಮಣಕಾರರು ಅಂತ ದೇವತೆಗಳ ನಿರ್ಣಯ ಇರಬಹುದು. ಈಗ ರಾತ್ರಿ ಹಗಲು ಒಳ್ಳೆದ್ದು ಕೆಟ್ಟದ್ದು, ಧರ್ಮ ಧರ್ಮ, ಈ ಪ್ರಪಂಚ ದ್ವಂದ್ವಮಯವಾದದ್ದು ಹೌದು ಅಂತ ಇದ್ರೆ ಈ ಲೋಕದ ನಿಯಾಮಕವಾದಂತಹ ಶಕ್ತಿ ಏನುಂಟು ಅದರ ಸೃಷ್ಟಿ ಅಡಿಯಲ್ಲೇ ಬರುವುದಲ್ವ ಎಲ್ಲವೂ. ಈಗ ಧರ್ಮ ಉಂಟು ಅಧರ್ಮವೂ ಉಂಟು, ಹಗಲು ಉಂಟು ರಾತ್ರಿ ಉಂಟು. ಈಗ ಅಧರ್ಮಾಚರಣೆ ಮಾಡಬೇಕೋ ಧರ್ಮಾಚರಣೆ ಮಾಡಬೇಕೋ ಇದರಲ್ಲಿ ನಿರ್ಬಂಧ ಉಂಟು ಯಾರಿಗಾದ್ರೂ? ಇಲ್ಲ. ನಾವು ಕೆಲಸ ಮಾಡುವಾಗ ಕಾರ್ಯಪ್ರವೃತ್ತರಾಗುವುದು ಹಗಲಲ್ಲಾಗಬೇಕೋ ರಾತ್ರಿಯಲ್ಲಾಗಬೇಕೋ ನಿರ್ಬಂಧ ಉಂಟು ಯಾರಲ್ಲಿ? ಇಲ್ಲ. ಹಾಗಾದ್ರೆ ನಮಗೆ ಯಾವುದರಿಂದ ಹಿತ ಸಾಧನೆಯಾಗುತ್ತದೋ ಅದನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕೆ, ಒಳ್ಳೆಯದಾಗುವುದಕ್ಕೂ ಹಾಳಾಗುವುದಕ್ಕೂ ಮುಕ್ತವಾದಂತಹ ಅವಸ್ಥೆಯನ್ನು ಕಲ್ಪಿಸಿದ ದ್ವಂದ್ವಾತ್ಮಕವಾದ ಪ್ರಪಂಚ ಅಂತ ಹೇಳುವುದು ಅದಕ್ಕೆ. ಒಳಿತಿನ ಮಹತ್ವ ತಿಳಿಯುವುದಕ್ಕಾಗಿದ್ದ ಕೆಟ್ಟದ್ದನ್ನು ನಾವು ಆಚರಿಸುವುದಕ್ಕೆ ಇದ್ದದ್ದು ಅಂತ ತಿಳಿದು ಅಂಗೀಕರಿಸಿದವರು ಹಾಳಾಗಿ ಹೋಗುತ್ತಾರೆ. ಇಲ್ಲಿ ಸ್ವಧರ್ಮದಲ್ಲೇ ನಮ್ಮದ್ದಾದಂತಹ ಶ್ರೇಯಸ್ಸನ್ನು ಕಾಣಬೇಕು ಅಂತ ನಮಗೆ ಗುರುಪಾಠ. ಸ್ವಧರ್ಮ ಅಂತಂದ್ರೆ ಯಾವುದು ಅಂತ ಗುರುಪಾಠ ಮಾಡಿದ್ದಾರೆ. ರಕ್ಕಸರಾದಂತಹ ನಮಗೆ ನಮ್ಮ ಮಾನಸ ಭೂಮಿಯಲ್ಲಿ ಯಾವುದು ಆಶೆಯಾಗಿ ಉದಿಸಲ್ಪಡ್ತದೋ ಆ ತೆರನಾಗಿ ನಾವು ನಡೆಯುತ್ತೇವೆ. ಕೆಸುವು ಹುಟ್ಟುತ್ತದೆ, ಗಂಧದ ಮರವು ಹುಟ್ಟುತ್ತದೆ. ಗಂಧದ ಮರ ಅಷ್ಟು ಸಮಯ ಬದುಕಿತು ಎನ್ನುವುದರಿಂದ ಕೆಸು ಅಷ್ಟು ಸಮಯ ಬದುಕಬೇಕು ಅಂತ ಏನೂ ಇಲ್ಲ. ಕೆಸು ಬದುಕಿದಷ್ಟು ದಿವಸ ಹಸಿರಾಗಿ ಬದುಕುತ್ತದೆ. ನಮ್ಮ ಧೋರಣೆ ಅದು. 6 ತಿಂಗಳು ಬದುಕಿದ್ದೇವೋ 3 ತಿಂಗಳು ಬದುಕಿದ್ದೇವೋ ಎನ್ನುವುದು ನಮಗೆ ಪ್ರಶ್ನೆ ಅಲ್ಲ. ಬದುಕಿದಷ್ಟು ದಿವಸ ನಮಗೆ ಬೇಕಾದದ್ದನ್ನು ಅನುಭವಿಸಿಯೇ ನಾವು ಬದುಕುವುದು ಅಂತ ನಮ್ಮ ವರ್ಗಕ್ಕೆ ಪಾಠ. ದಶಕಂಠ ಏನು? ಈಗ ವ್ಯಕ್ತಿಗತವಾದಂತಹ ಧರ್ಮಾಧರ್ಮಗಳು ಬೇರೆ ಬೇರೆ ಇರ್ತದೆ. ಆದರೆ ವೇದೋದಿತವಾದಂತಹ ಧರ್ಮಗಳಲ್ಲಿ ಸ್ಥಾಯಿಯಾಗಿ ಸಾಮಾನ್ಯವಾಗಿ ಸರ್ವರಿಗೂ ಸಾರ್ವಕಾಲಿಕವಾಗಿ ಅನ್ವಯಿಸುವ ಕೆಲವು ಸೂತ್ರಗಳುಂಟು. ಅದನ್ನು ಯಾರು ಕೂಡ ನಮ್ಮ ವರ್ಗ ಬೇರೆ, ನಮ್ಮ ಜಾತಿ ಬೇರೆ, ನಮ್ಮ ಆಚಾರ ಬೇರೆ, ನಮ್ಮ ವಿಚಾರ ವಿಧಾನ ಬೇರೆ ಅಂತ ಪರಿವರ್ತಿಸುವ ಹಾಗಿಲ್ಲ. ಸತ್ಯಂ ವದ, ಧರ್ಮಂ ಚರ, ಮಾ ಹಿಂಸ್ಯಾತ್ ಸರ್ವಭೂತಾನಿ, ಇದೆಲ್ಲ ಸ್ಥಾಯಿಯಾಗಿ ಆತ್ಯಂತಿಕವಾದಂತಹ ನೆಲೆಗಳು. ಆದ್ದರಿಂದ ನಾವು ಅಸುರರಾದದ್ದರಿಂದ ಸುಳ್ಳು ಹೇಳಬಹುದು, ನಾವು ಅಸುರರಾದದ್ದರಿಂದ ಅಧರ್ಮಾಚರಿಸಬಹುದು, ನಾವು ಅಸುರರಾದದ್ದರಿಂದ ನಾವು ಹಿಂಸೆ ಮಾಡಬಹುದು ಅಂತ ಹೇಳಿದ್ರೆ ವೇದೋದಿತವಾದ ಸ್ಥಾಯಿಯಾದಂತಹ ಧರ್ಮವನ್ನು ಭಂಗಗೊಳಿಸಿದ ಅಪಚಾರ ಅವರಿಂದ ಆಯಿತು ಅಂತ ತಾತ್ಪರ್ಯ. ಅದಕ್ಕೆ ನೀನು ಹುಟ್ಟಿದ ವರ್ಗವಾಗಲಿ ನಿನ್ನ ಹಿನ್ನೆಲೆಯಾಗಲಿ ನಿನಗೆ ಯಾವುದೇ ಮುಕ್ತತೆಯನ್ನು ಕಲ್ಪಿಸುವುದಿಲ್ಲ. ಆದ್ದರಿಂದ ಎಲ್ಲರೂ ಒಪ್ಪಬೇಕಾದನ್ನು ಒಪ್ಪಿ ನಿಮ್ಮ ಪಂಗಡಕ್ಕೆ ಬೇಕಾದಂತೆ ಬದುಕು. ಯಾರು ಬೇಡ ಅಂದ್ರೆ ಎಲ್ಲರೂ ಅಂತ ಹೇಳಿದ್ರೆ ನನ್ನನ್ನು ಒಪ್ಪುವವರು ನನಗೆಲ್ಲರೂ. ನನ್ನನ್ನು ಒಪ್ಪಿದ ಒಂದು ವರ್ಗ ಉಂಟಲ್ಲ, ಅದು ನನ್ನದ್ದಾದಂತಹ ಶ್ರೇಯಸ್ಸನ್ನು ಬಯಸ್ತದೆ. ಸರಿ, ಅವರ ಶ್ರೇಯಸ್ಸು ಸಾಧಿಸ್ತಾ ನಿನ್ನ ಊರಲ್ಲಿ ಬಿರುವುದು ಬಿಟ್ಟು ಈ ಊರಿಗೆ ಯಾಕೆ ಬಂದೆ? ನನ್ನ ಶ್ರೇಯಸ್ಸಿನ ಒಳಗೆ ಇಂಥದ್ದೆಲ್ಲ ಬೇಕು ಅಂತ ಕೆಲವರು ಹೇಳ್ತಾರೆ. ಎಂತದ್ದು ಬೇಕು? ಬ್ರಹ್ಮನಿಂದ ವರಪ್ರಧಾನವಾಗಿ ಪಡೆದಿರುವಂತಹ ನಿನ್ನ ಪುಷ್ಪಕ ವಿಮಾನ ಲೋಕದಲ್ಲಿ ಅತ್ಯಮೂಲ್ಯವಾದದ್ದು ಒಂದೇ ಇರುವುದು, ಮತ್ತೊಂದಿಲ್ಲ. ಅದನ್ನು ಫಲದ ಮೂಲಕವಾಗಿಯೇ ಒಬ್ಬ ಪೃಥ್ವೀಶ ಅಥವಾ ಆಳಲ್ಪಡುವಂತಹ ಒಬ್ಬ ದೊರೆ ಅಥವಾ ತನಗೆ ಸಾಧ್ಯವಾದದ್ದನ್ನು ತನ್ನದ್ದಾಗಿಸಿಕೊಳ್ಳುವಂತಹ ಒಬ್ಬ ವೀರ ಪ್ರವೃತ್ತಿ, ರಕ್ತಹಾರೀಚ ಪಾರ್ಥಿವಾಹ ಅಂತ ಹೇಳಿದ ಹಾಗೆ ಪೃಥ್ವಿಯಲ್ಲಿ ಹುಟ್ಟಿದ ನಾನು ರಕ್ತ ಸದೃಶ್ಯವಾಗಿರುವಂತಹ ನಿನ್ನ ವಿಮಾನವನ್ನು ಕಸಿದಾದರೂ ತಕೊಂಡು ಹೋಗ್ತೇನೆ. ನಿನಗೆ ತಮ್ಮ ಅಂತ ನಾನಿದ್ರೆ, ನಾವು ಒಂದೇ ಅಪ್ಪನ ಮಕ್ಕಳಿಬ್ಬರು ಎನ್ನುವಂತಹ ಅನ್ಯೋನ್ಯ ಭಾವ ಇದ್ರೆ ಇಷ್ಟರವರೆಗೆ ನೀನು ವಿಮಾನ ಇಟ್ಟುಕೊಂಡೆ ಎಲ್ಲಿಯೂ ಹೋದದ್ದು ನನಗೆ ಕಾಣಲಿಲ್ಲ. ಕೆಲವು ಸಲ ಹೋಗ್ತದೆ, ವರ್ಷದಲ್ಲಿ 1-2 ಸಲ. ಅದು ಎಂತದಕ್ಕೆ ಸುಮ್ಮನೆ ಅಲ್ಲಿ ಪ್ರದರ್ಶನಕ್ಕೆ ಇಡ್ಲಿಕ್ಕೆ ವಿಮಾನ ಇರುವುದು ಯಾಕೆ ಗೊತ್ತು? ಯಾಕೆ? ಇನ್ನೊಬ್ಬರ ಕಣ್ಣಿಗೆ ಕಾಣುವ ಮೊದಲೇ ನಮಗೆ ಬೇಕಾದಲ್ಲಿ ಹೋಗಿ ಸೇರುವುದಕ್ಕೆ. ಆದ್ದರಿಂದಲೇ ನಾನು ಹೋಗುವುದು ನಿನಗೆ ಕಾಣಲಿಲ್ಲ. ಹಾಗೆ ಹೋಗ್ಲಿಕ್ಕೆ ಇದ್ದದ್ದನ್ನು ಕಾಣಬೇಕು ಅಂತ ಹಂಬಲಿಸಿದ ನೀನು ನಿನ್ನ ನ್ಯಾಯ ಒಳ್ಳೆ ಅಲ್ಲ. ನಾವೊಂದು ಇತ್ಯರ್ಥ ಮಾಡುವ. ಕಣ್ಣಿಗೆ ಕಾಣದ ಹಾಗೆ ಅಲ್ಲ, ಕಣ್ಣಿಗೆ ಕಾಣದ ಹಾಗೆ ಅಲ್ಲ, ಹೌದು. ಈಗ ಮನೋವೇಗದಿಂದ ಹೋಗತಕ್ಕ, ಅದಕ್ಕೆ ಸಹಜವಾಗಿರುವ ಗತಿ ಮನೋವೇಗದಿಂದ. ಹೌದು, ನೀನೊಂದು ದೊಡ್ಡ ಮನಸ್ಸು ಮಾಡು. ಏನು? ಕಣ್ಣಿಗೆ ಕಾಣದ ಹಾಗೆ ಮನೋವೇಗದಿಂದ ಹೋಗುವಂತಹ ವಿಮಾನ ನನ್ನ ಕಣ್ಣೆದುರು ಇಲ್ಲ, ಕಣ್ಣಿಗೆ ಕಾಣದೇ ಹೋಗಿದೆ ಅಂತ ತಿಳ್ಕೊ, ನನಗೆ ಕೊಡು. ನಾನು ನಿನ್ನಲ್ಲಿ ಒಂದು ಮಹತ್ ಸಾಧನೆ ಮಾಡ್ಲಿಕ್ಕೆ
ಅತಿಕ್ರಮಣಕ್ಕೆ ಪ್ರಚೋದನೆ ಕೊಟ್ಟು ನಾನು ದೊಡ್ಡತನ ತೋರಿಸಬೇಕು. ಈಗ ನಿನ್ನಲ್ಲಿ ಹೇಳ್ತೇನೆ ನಾನು. ಈಗ ನೀನೊಂದು ಮಹತ್ ಸಾಧಕನಾಗ ನನ್ನ ತಮ್ಮನ್ನು ತಪದಿಂದಲೇ ನನಗೆ ಪುಷ್ಪಕ ಅವಶ್ಯವಾದದ್ದು. ಸರಿ, ನಿನ್ನಲ್ಲಿ ತಪಸ್ಸು ಮಾಡಬೇಕಾದ ಬೇಡ ಅಂತ ಹೇಳಿದೆ ನಿನಗೆ. ಸಮ್ಮತವಾದ ಮಾರ್ಗದಲ್ಲಿ ಕ್ರಮಿಸಿಯೇ ಲಕ್ಷ್ಯವನ್ನು ಹೊಂದುವುದು ಅಪೇಕ್ಷಿತ ಅಲ್ಲ. ಅಡ್ಡದ ಅರಿಬೇಕು, ಸುಲಭಗಮ್ಯವಾಗಬೇಕು. ಅದಕ್ಕಾಗಿ ಅನ್ಯರ ಸಾಧನೆಯನ್ನು ತನ್ನದು ಅಂತ ಅತಿಕ್ರಮಣ ಮಾಡುವುದಕ್ಕೆ ಹೊರಟಿದ್ದು. ನಿನ್ನ ಅತಿಕ್ರಮಣಕ್ಕೂ ಆಯುಷು ಕಡಿಮೆ, ಅದರಿಂದ ಹೊಂದಿದ್ದಕ್ಕೂ ಕಡಿಮೆ. ಇಚ್ಛಾ ಮಾತ್ರದಿಂದಲೇ ಗಮನ ಸಾಮರ್ಥ್ಯವನ್ನು ಹೊಂದುವುದೇ ಮೊದಲಾಗಿ ಸಿದ್ಧಿಯನ್ನು ಸಾಧನೆಯ ಮೂಲಕವಾಗಿ ಹೊಂದುವುದಕ್ಕಾಗ್ತದೆ. ಅದಕ್ಕೆ ಬ್ರಹ್ಮಾದಿ ದೇವತೆಗಳು ಅನುಗ್ರಹಿಸುವುದಿಲ್ಲ ಅಂತ ಏನು ಹೇಳಿಲ್ವ? ಆದ್ದರಿಂದ ತಪದ ಮಾರ್ಗ ನಿನಗೆ ಬೇಡ ಅಂತ ನಾನು ಹೇಳಿದ್ನು. ಈಗ ನಿನ್ನ ಮತ್ತು ನನ್ನ ಬಯಕೆ ತಪದ ಮಾರ್ಗ ಬೇಡ ಅಂತ ನೀನು ಹೇಳಿಲ್ಲ. ನನಗೆ ತಪದ ಮಾರ್ಗವೇ ಇದನ್ನು ಪಡೆಯುವುದಕ್ಕೆ ಬೇಕು ಅಂತ ನನ್ನ ಮನಸ್ಸು ಹೇಳುವುದಿಲ್ಲ. ನಾನು ಹೇಳ್ತಾ ಇರುವುದು ಯಾಕೆ ಗೊತ್ತುಂಟು? ನಿನ್ನ ಭಾವಕ್ಕೂ ನನ್ನ ಮನೋಭಾವಕ್ಕೂ ಇರುವ ಅಂತರವನ್ನು ನಿನಗೆ ಸೂಚಿಸುವುದಕ್ಕೆ. ಸರಿ, ನನಗೆ ಬೇಕು ಪುಷ್ಪಕ ಎಂಬುದರ ಜೊತೆಯಲ್ಲಿ ಇಂಥದ್ದನ್ನು ಇನ್ಯಾರೂ ಹೊಂದಬಾರದು ಅಂತ ನನಗಿಲ್ಲ. ನನ್ನಂತ ತಪಸ್ಸು ಮಾಡಿದವರಿಗೆ ಬ್ರಹ್ಮ ಕೊಟ್ಟವರು ಹೊಂದಲಿ. ಆದ್ರೆ ನಿನಗಿರುವುದು ಹಾಗಲ್ಲ. ನಿನಗೆ ಪುಷ್ಪಕ ಬೇಕು ಮಾತ್ರ ಅಲ್ಲ, ನನ್ನ ಅಗ್ರಜನ್ಮನಾದ ಕುಬೇರನಲ್ಲಿ ಇದು ಇರಬಾರದು ಅಂತ ಈಗ ನನ್ನ ಕೊಟ್ಟಿದ್ದಾರೆ. ಇನ್ನೊಂದು ಸುಮ್ಮನೆ ಉಪದ್ರ ಕೊಡುವುದು ಯಾಕೆ ಬ್ರಹ್ಮದೇವರಿಗೆ? ನನ್ನಲ್ಲಿ ಇರಲಿ ಸ್ವಲ್ಪ ಸಮಯ. ನನ್ನಿಂದ ಕಸಿಯುವುದಕ್ಕೆ ಹೊರಟ ಕಾಲದಲ್ಲಿ ಇಲ್ಲದ ಭ್ರಾತೃತ್ವದ ಸದ್ಭಾವ ನಿನಗೆ ಕೊಡುವಾಗ ನನ್ನಲ್ಲಿ ಊರ್ಜಿತ ಆಗಬೇಕು. ಉದಾರಿಯಾಗಿ ನಾನು ನಿನಗೆ ಕೊಡಬೇಕು. ಇಲ್ಲ, ಇದನ್ನು ನಾನು ಕೇಳಿದ್ದಲ್ಲ, ನನಗೆ ಬೇಕು ಅಂತ ಬ್ರಹ್ಮ ತಾನಾಗಿ ಕೊಟ್ಟದ್ದು. ನನ್ನಲ್ಲೇ ಇರಬೇಕು ಎಂಬುದು ಬ್ರಹ್ಮನಿಯತಿ ಅಂತಾದ್ರೆ ಅದನ್ನು ಮೀರುವಲ್ಲಿ ನನಗೆ ಒಂದು ವೇಳೆ ನಿನ್ನಲ್ಲಿ ಪ್ರೇಮ ಇದ್ದರು ಕೊಡುವುದಕ್ಕೆ ಅಧಿಕಾರ ಇಲ್ಲ. ಮಾತ್ರ ಅಲ್ಲ, ಇದು ಅನ್ಯರು ಹೊಂದುವುದಕ್ಕಿಲ್ಲ, ಹೊಂದಿದ್ರೆ ಅತಿಕ್ರಮಣವಾಗ್ತದೆ ಎಂಬುದನ್ನು ಕೊಡುವಾಗಲೇ ಹೇಳಿದ್ದಾನೆ ಕುಬೇರ. ಇದನ್ನು ನೀನು ಹೊಂದು, ಯಾರಾದರೂ ನಿನ್ನಿಂದ ಇದನ್ನು ಕಸಿದರೆ ಅವರಿಗದು ದಕ್ಕುವುದಿಲ್ಲ, ಅವರನ್ನು ಕೊಂದವರಿಗೆ ಸಿಗುತ್ತದೆ. ಇದು ಬ್ರಹ್ಮನಿರೂಪ. ಅರ್ಥ ಏನು? ನನ್ನ ಕೈಯಿಂದ ಯಾರೂ ಇದನ್ನು ಕಸಿಯುವುದಕ್ಕೆ ಯತ್ನಿಸಬಾರದು ಅಂತ ಕೊಡುವಾಗ ನಿಯತಿಯೇ ವಿಧಾನವನ್ನು ಹೇಳಿ ಆದ ಮೇಲೆ ಈಗ ನೀ ಸುಮ್ಮನೆ ನಿನ್ನನ್ನು ಕೊಲ್ಲುವವರನ್ನು ಹುಟ್ಟಿಸಿ ಬೆಳೆಸುವಂತಹ ಒಂದು ಯೋಚನೆ ಮಾಡಿ ಇದನ್ನು ಕಸಿಯುವುದಕ್ಕೆ ಹೊರಡಬೇಡ. ಇದು ಮನೋವೇಗದಲ್ಲಿ ಸಾಗಬಹುದಾದದ್ದು. ಇದರಲ್ಲಿ ಸೌಲಭ್ಯ ಉಂಟು. ಎಷ್ಟು ಜನ ಏರಿದ್ರು ಮತ್ತಷ್ಟು ಸ್ಥಳಾವಕಾಶ ಉಂಟು. ಸದಾ ಹಸಿರನ್ನು ಬೀರ್ತಾ, ಹಸಿರನ್ನು ತೋರ್ತಾ ಅರಳಿ ನಿಂತಹ ವೃಕ್ಷಗಳಿಂದ ಬೇಕಾದ ಫಲವಸ್ತುಗಳು ಸಿಗ್ತದೆ. ಮುತ್ತುರತ್ನ ವಜ್ರ ವೈಡೂರ್ಯಾದಿ ನವರತ್ನ ಸಮನ್ವಿತವಾದದ್ದು. ವಿಶೇಷವಾಗಿ ವಾತಾನುಕೂಲಿಯಾದಂತಹ ಈ ವಿಮಾನ ಬ್ರಹ್ಮನ ಅನುಗ್ರಹ ರೂಪದಿಂದ ಸಿಕ್ಕಿದ್ದರಿಂದ ಅದನ್ನು ಪ್ರಸಾದವನ್ನು ಯಾರಾದರೂ ಕಸೀತೇನೆ ಅಂತ ಹೊರಟ್ರೆ ಅವರು ನಾಸ್ತಿಕರಾಗ್ತಾರೆ, ಅಧರ್ಮಿಗಳಾಗ್ತಾರೆ, ಅತಿಕ್ರಮಿಗಳಾಗ್ತಾರೆ. ಅಂಥವರನ್ನು ರಕ್ತ ಸಂಬಂಧಿತ ನೋಡದೆ ಹೊಡೆದರೂ ಪಾತಕ ಇಲ್ಲ ಅಂತ ತಿಳಿದವರು ಹೇಳ್ತಾರೆ. ಎಚ್ಚರ ಇರಲಿ. ಈಗ ತಪಸ್ಸು ಅಂತ ಹೇಳಿದಿಲ್ಲ ನೀವು? ಹೌದು. ತಪಸ್ಸಿನಲ್ಲಿ ಶಕ್ತಿ ಇರ್ಲಿಲ್ವಾ? ಇತ್ತು. ಭಕ್ತಿಯೂ ಬೇಕು, ಶಕ್ತಿಯೂ ಬೇಕು. ಹೌದು. ಯಾಕಂದ್ರೆ ವರ್ಷಾನುಗಟ್ಟಲೆ ಮಾಡುವಂತಹ ಒಂದು ತಪಸ್ಸಿನ ಸಾಧನೆಗೆ ಭಕ್ತಿಯೊಂದೇ ಸಾಕಾಗುವುದಿಲ್ಲ. ದೇಹದ ಶಕ್ತಿಯೂ ಬೇಕಾಗ್ತದೆ, ಹಠವೂ ಬೇಕಾಗ್ತದೆ. ಅಂತಹ ಛಲದ ಮೂಲಕವಾಗಿ ಸಾಗಿಸಿದ್ದು ಮಾತ್ರ ನಮ್ಮ ಕೈವಶ ಆಗ್ತದೆ. ಸರಿ. ಈಗ ಒಂದು ಪಿಪೀಲಿಕ ನ್ಯಾಯ, ಹೌದು, ಒಂದು ಪಿಪೀಲಿಕ ನ್ಯಾಯ, ಒಂದು ವಿಹಂಗಮ ಪಥ. ನಾನು ಒಂದು ಬೆಟ್ಟದ ತುದಿಯಿಂದ ಮತ್ತೊಂದು ಬೆಟ್ಟಕ್ಕೆ ಹಾರ್ತೇನೆ. ನೀನು ಒಂದು ಬೆಟ್ಟದ ಬುಡದಿಂದ ಹರಿದು ಇನ್ನೊಂದು ಬೆಟ್ಟದ ಬುಡಕ್ಕೆ ಹೋಗಿದ್ದೀಯ. ನಿನ್ನದು ಭಕ್ತಿಯ ಮಾರ್ಗ, ನನ್ನದು ಶಕ್ತಿಯ ಮಾರ್ಗ ಆಗಲಿ. ಈಗ ನಿನಗೆ ಬ್ರಹ್ಮದೇವರು ಕೊಡುವಾಗ ಏನು ಹೇಳಿದ್ದಾರೆ? ಇದನ್ನು ಯಾರಾದರೂ ಕಸಿದರೆ, ಅದು ಯಾಕೆ ಹೇಳಿದ್ದು? ಅದು ಕಸಿಯಬಾರದು ಯಾರು ಅಂತ ಲೋಕಕ್ಕೆ ಎಚ್ಚರಿಕೆಯಾಗಿ ಹೇಳಿ. ನಿನ್ನ ವಾಕ್ಯ ಹಾಗೆ. ಹೌದು. ನನಗೇನು ಅನಿಸ್ತದೆ ಗೊತ್ತುಂಟು? ಏನು? ನಾನು ಕಸಿತೇನೆ ಅಂತ ಹೇಳಿದ್ದಾರೆ ಅಂತ.
ನನ್ನನ್ನು ಕೊಂದವನ ವಶವಾಗ್ತದೆ. ಹಾಗಾದ್ರೆ ನಾನು ಕಸಿದ್ರೆ ನಾನು ಸಾಯುವಲ್ಲಿವರೆಗೆ ಅದು ನನ್ನಲ್ಲಿ ಇರ್ತದಲ್ಲ. ಆದ್ರೆ ನಿನ್ನ ಆಯುಸ್ ಎಷ್ಟು ಅಂತ ಅದೇ ನಿರ್ಣಯ ಮಾಡ್ಲಿಕ್ಕೂ ಸಾಕು. ನಾಳೆ ಸತ್ರು ತೊಂದರೆ ಇಲ್ಲ. ಈ ಒಂದು ದಿವಸಕ್ಕೆ ಈ ವಿಮಾನಕ್ಕೆ ಯಜಮಾನ ನಾನಾಗ್ತೇನಲ್ಲ. ಸಾಯ್ಲಿಕ್ಕೆ ವ್ರತ ತೊಟ್ಟವನಿಗೆ ಬುದ್ಧಿವಾತ ಹೇಳಲಿಕ್ಕೆ ಆಗುದಿಲ್ಲ. ಅದರ ಪೂರ್ವ ಪರಂಪರೆಯಲ್ಲಿ ಯಾರೆಲ್ಲ ಈ ವಿಮಾನವನ್ನು ಹೊಂದಿದ್ರು ಅಂತ ನಾಳಿನ ದಿವಸ ಯಾರಾದ್ರೂ ಕೇಳಿದ್ರೆ ಒಂದೇ ಹೆಸರು ನಂಬದು ಬರ್ತದಲ್ಲ. ಹೆಸರು ಉಲ್ಲೇಖ ಆಗ್ಲಿಕ್ಕೆ ಆದಿ ಸಾಕು. ಎಷ್ಟು ದಿವಸ ಅಂತ ಇಲ್ಲದಿದ್ರೆ ಬೇಡವಾ? ಹೌದು, ನಾವು ಅದನ್ನೆಲ್ಲ ಚಿಂತಿಸುವುದೇ ಇಲ್ಲ. ಪಿಪೀಲಿಕಾ ಮಾರ್ಗ, ವಿಹಂಗಮ ಮಾರ್ಗ, ಒಂದು ಕ್ಷಿಪ್ರಗಾಮಿ ಆದ, ಮತ್ತೊಂದು ನಿಧಾನವಾಗಿ ಹೋಗುದು. ಆದರೆ ಇರುವೆಯೊಂದು ಹೋಗಬಲ್ಲ ಎಡೆಯನ್ನು ಹದ್ದು ಹೋಗುವುದಕ್ಕಿಲ್ಲ. ಇಲ್ಲ. ಹದ್ದಿಗೆ ಸಿಕ್ಕಬೇಕಾದದನ್ನು ಇರುವೆಯೂ ಕಾಮಿಸುವುದಕ್ಕಿಲ್ಲ. ಇಲ್ಲ. ಈಗ ನನ್ನನ್ನು ನೀನು ಇರುವೆ ಅಂತ ಬೇಕಾದ್ರೆ ಹೇಳು, ಹದ್ದು ಅಂತಲೇ ಹೇಳು. ಆದರೆ ನಾನು ಹೋಗಬಹುದಾದದನ್ನು ನೀನು ಹೊಂದುವುದು ಸಲ್ಲ ಅಂತ ನಿನ್ನ ಮಾತೇ ನಿರೂಪಿಸ್ತದೆ. ನೆನಪಿರು. ನೀನು ಇರುವೆ, ನನಗೆ ವಿಮಾನ ಕೊಟ್ಟರೆ. ಯಾವುದು? ನೀನು ಇರುವೆ, ನನಗೆ ವಿಮಾನ ಕೊಟ್ಟರೆ ಒಂದು ಉದ್ಯಮ, ಸಾಹಸ, ಧೈರ್ಯ, ಬುದ್ಧಿ, ಶಕ್ತಿ, ಪರಾಕ್ರಮ 6 ವಿಧಾನದಿಂದ ವರ್ತಿಸಿದವನಿಗೆ ಸಪ್ತಮಂ ದೈವಚಿಂತನ. 7ನೇದ್ದು ನನಗೆ ವಿಮಾನದ ಪ್ರಾಪ್ತಿ. 8ನೇದ್ದು 4ನೇ ದಿವಸ ಸಾಯ್ತೇನೆ ಅಥವಾ ಸಾವಿಗೆ ಸೋಪಾನವಾದದ್ದನ್ನು ನೀನು ಹುಡುಕಬೇಡ ತಮ್ಮ. ನೀನು ಸ್ವಲ್ಪ ಕಾಲ ಬದುಕು ಅಂತ ಇದ್ರೆ ನಾನು ಕಸಿಯುವುದಿಲ್ಲ. ನಿನ್ನ ಹೆಸರಲ್ಲಿ ವಿಮಾನ ಇರಲಿ, ನನ್ನ ಮನೆ ಅಂಗಳದಲ್ಲಿ ಇರಲಿ, ಆಗಾಗ ಹೋಗ್ಲಿಕ್ಕೆ ಇರ್ತದೆ ಆಚೆ. ನೀನು ವಿಹಂಗಮ ಮಾರ್ಗಾವಲಂಬಿಯಾಗಿ ಶಕ್ತಿ ಸಮನ್ವಿತನೇ ಇರಬಹುದು. ಆದರೆ ನನ್ನ ತಲೆ ಮೇಲಿರುವ ಅನುಗ್ರಹದ ಕೈಯನ್ನು ಹೊಂದಿದವನು ಏರಿದ ಪಕ್ಷಿಯಷ್ಟು ನೀನು ಹಾರ್ಲಿಕ್ಕಿಲ್ಲ. ಅದು ನಿನಗೂ ನೆನಪಿರ್ಲಿ. ಆ ಕೈ ಆ ಪಕ್ಷಿಯ ಮೇಲಿಂದ ನಿನ್ನ ತಲೆ ಎತ್ತ ಬಂದಾಗ ತಡೆಯುವುದಕ್ಕೆ ಯಾರು ಇರ್ಲಿಕ್ಕಿಲ್ಲ. ದಶಕಂಠ 10 ತಲೆ ಇದ್ರು ಹೋದೀತು. ನಿನ್ನನ್ನು ಸೋಲಿಸಬಾರ್ದು ಅಂತ ಉಂಟ. ನಿನ್ನನ್ನು ಹಿಡಿದು ಕಂಬಕ್ಕೆ ಕಟ್ಟಿ ಹಾಕಿ ನಿನ್ನ ವಿಮಾನ ಕೊಂಡೋಗುವಾಗ ಕೈ ತಡೆಯುವವ